ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಒಂದು ವಿಡಿಯೋದಲ್ಲಿ 2026 ಏಪ್ರಿಲ್ ತಿಂಗಳ ಮಿಥುನ ರಾಶಿಯ ಒಂದು ತಿಂಗಳ ಮಾಸ ಭವಿಷ್ಯ ಏನಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಕೊನೆವರೆಗೂ ವಿಡಿಯೋ ನೋಡಿ, ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಮೇನ್ ಆಗಿ ಹಣಕಾಸಿನ ವಿಚಾರದ ಬಗ್ಗೆ ಈ ಒಂದು ಮಿಥುನ ರಾಶಿಯಲ್ಲಿ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ಮಿಥುನ ರಾಶಿಯವರಿಗೆ ಅತಿ ಹೆಚ್ಚು ಜಾಗೃತಿ ಅನ್ನೋದು ಮುಖ್ಯ ಆಗುತ್ತೆ. ಆದಾಯ ಬರುತ್ತೆ, ಆದರೆ ಕೈಯಲ್ಲಿ ನಿಲ್ಲೋದು ಸಾಕಷ್ಟು ತೊಂದರೆ ಆಗ್ತದೆ. ಯಾವ್ದಾದ್ರು ಒಂದು ಶೇರ್ ಮಾರ್ಕೆಟ್ ನಲ್ಲಿ ಸಣ್ಣ ಪ್ರಮಾಣದಲ್ಲಿ ಲಾಭಗಳನ್ನ ಕಾಣಬಹುದು ಅಷ್ಟೇ. ಅನಗತ್ಯವಾಗಿ ಯಾವ್ದಾದ್ರು ಒಂದು ಹಣಕಾಸಿನ ಖರ್ಚು ಮಾಡಬೇಕಾದ್ರೆ 108 ಬಾರಿ ಯೋಚನೆ ಮಾಡಿ. ವೃತ್ತಿ ಮತ್ತು ಉದ್ಯೋಗದ ವಿಚಾರದ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ, ಕೆಲಸದ ಜಾಗದಲ್ಲಿ ನಿಮ್ಮ ಮಾತಿಗೆ ಅತಿ ಹೆಚ್ಚು ವ್ಯಾಲ್ಯೂ ಇರುತ್ತದೆ. ಪ್ರೆಸೆಂಟೇಷನ್ ಕೊಡ್ಲಿಕ್ಕೆ ಅಥವಾ ನಿಮ್ಮ ಒಂದು ಮಾಹಿತಿಗಳನ್ನ ಹಂಚಿಕೊಳ್ಳಲಿಕ್ಕೆ ಇದೊಂದು ಸೂಕ್ತ ಸಮಯ ಅಂತಾನೆ ಹೇಳಿ ಕರಿಬಹುದು. ನಿಮ್ಮ ಮೇಲಧಿಕಾರಿಗಳ ಜೊತೆ ಏನಾದರೂ ನಿಮಗೆ ಮನಸ್ತಾಪ ಇದ್ದರೆ ಈ ತಿಂಗಳು ನಿಮಗೆ ಸುಧಾರಣೆ ಕಾಣುತ್ತದೆ. ಕೆಲಸದ ಒತ್ತಡದಿಂದ ನಿಮಗೆ ಮರಿವು ಜಾಸ್ತಿ ಆಗುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಿಮಗೆ ಏನೇ ಒಂದು ದಿಢೀರನೆ ನೆನಪಾದರೆ ಒಂದು ಕಾಗದದಲ್ಲಿ ಬರೆದಿಟ್ಕೊಂಡ್ಬಿಡಿ. ಇನ್ನು ವ್ಯವಹಾರದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ನೀವು ಹಳೆಯ ಪದ್ಧತಿಗಳಲ್ಲಿ ವ್ಯಾಪಾರ ಮಾಡ್ತಾ ಇದ್ರಿ, ಈ ತಿಂಗಳು ಒಂದು ಹೊಸ ಪದ್ಧತಿಗಳನ್ನ ಹೊರತರಬೇಕಾಗ್ತದೆ. ಟೆಕ್ನಾಲಜಿ ಅಥವಾ ಸೋಷಿಯಲ್ ಮೀಡಿಯಾ ಬಳಕೆಯಿಂದ ನಿಮ್ಮ ಒಂದು ಬಿಸ್ನೆಸ್ ಇಂಪ್ರೂವ್ ಆಗುವಂತ ಸಾಧ್ಯತೆಗಳು ಬಹಳ ಇದೆ. ಟ್ರಾವೆಲಿಂಗ್ ಅಥವಾ ಮಾಧ್ಯಮ ಅಥವಾ ಬರವಣಿಗೆ ಕ್ಷೇತ್ರದಲ್ಲಿ ಯಾರೆಲ್ಲ ಇದ್ದೀರಿ ಅವರಿಗೆ ಒಂದು ಸೂಕ್ತವಾದಂತ ಬಿಸ್ನೆಸ್ ಆಗುವಂತ ಯೋಗ ಲಕ್ಷಣಗಳಿದೆ. ಕುಟುಂಬದ ವಿಚಾರದ ಬಗ್ಗೆ ನಾವು ಗಮನ ಹರಿಸೋದಾದ್ರೆ, ಮನೆಯ ಕುಟುಂಬದವರ ಜೊತೆಗೆ ಸಣ್ಣ ಪುಟ್ಟ ವಿಚಾರಕ್ಕೆ ವಾಗ್ವಾದ ಆಗುವಂತ ಸಾಧ್ಯತೆಗಳಿದೆ. ನಿಮ್ಮ ಒಂದು ಯಾವುದೇ ಒಂದು ಅಭಿಪ್ರಾಯಗಳನ್ನ ಅವರ ಮೇಲೆ ಹೇರ್ಲಿಕ್ಕೆ ಹೋಗಬೇಡಿ. ಆದರೆ ಮಕ್ಕಳ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ನಿಮಗೆ. ದೂರದ ಸಂಬಂಧಿಕರಿಂದ ಅನಿರೀಕ್ಷಿತವಾಗಿ ಭೇಟಿ ಆಗುವಂತದ್ದು, ಮನೆಯಲ್ಲಿ ಯಾವುದೋ ಒಂದು ಶುಭ ಕಾರ್ಯಕ್ಕೆ ಸಿದ್ಧತೆ ಶುರು ಮಾಡುವಂತ ಸಾಧ್ಯತೆ ಲಕ್ಷಣಗಳು ಬಹಳ ಇದೆ. ಇನ್ನು ಮಿಥುನ ರಾಶಿಯಲ್ಲಿ ಇರುವಂತಹ ಒಂದು ಪ್ರೀತಿ ಪ್ರೇಮ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಮಿಥುನ ರಾಶಿಯವರಿಗೆ ಈ ತಿಂಗಳು ಕೆಲವೊಂದಿಷ್ಟು ಕನ್ಫ್ಯೂಷನ್ ಗಳು ಬಹಳ ಇರ್ತದೆ. ಹಾಗಾಗಿ ನಿಮ್ಮ ಪಾರ್ಟ್ನರ್ ಜೊತೆ ಮಾತುಕತೆ ವಿಚಾರದಲ್ಲಿ ಸೂಕ್ತವಾಗಿ ಗಮನದಲ್ಲಿಟ್ಟು ಮಾತನಾಡಬೇಕು. ಇಲ್ಲದಿದ್ದರೆ ಇಲ್ಲದ ಸಲ್ಲದ ತಪ್ಪು ತಿಳುವಳಿಕೆಯಿಂದ ನಿಮ್ಮ ಪ್ರೀತಿ ಪ್ರೇಮಕ್ಕೆ ಅಡ್ಡಿ ಆಗುವಂಥದ್ದು. ಸಿಂಗಲ್ ಆಗಿ ಇರುವಂತವರಿಗೆ ಒಂದು ಹೊಸ ವ್ಯಕ್ತಿಯ ಪರಿಚಯ ಆಗುವಂತ ಸಾಧ್ಯತೆ ಇದೆ. ಹಾಗಂತ ನೀವು ಅವಸರ ಮಾಡ್ಲಿಕ್ಕೆ ಹೋಗ್ಬೇಡಿ. ಇವಾಗ ಯಾರೆಲ್ಲ ಪ್ರೀತಿಲಿ ಇದ್ದೀರಿ ಅವರು ಒಂದು ಸಣ್ಣ ಪ್ರವಾಸಕ್ಕೆ ಹೋದರೆ ಅವರ ಸಂಬಂಧ ಇನ್ನು ಗಟ್ಟಿ ಆಗುವಂತ ಸಾಧ್ಯತೆಗಳು ಬಹಳ ಇದೆ. ಇನ್ನು ಅವರ ಒಂದು ಆರೋಗ್ಯದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಆರೋಗ್ಯದ ವಿಚಾರದಲ್ಲಿ ಏಪ್ರಿಲ್ ತಿಂಗಳು ಸ್ವಲ್ಪ ಗಮನ ಇಡಿ. ಮಿಥುನ ರಾಶಿಯವರಿಗೆ ನರಗಳ ದೌರ್ಬಲ್ಯ ಆಗಿರ್ಬೋದು, ಇಲ್ಲ ಕೈಕಾಲು ನೋವು ಆಗಿರ್ಬೋದು ಕಾಣಿಸುವಂತ ಸಾಧ್ಯತೆಗಳು ಬಹಳ ಇದೆ. ಅತಿಯಾಗಿ ನೀವು ಯೋಚನೆ ಮಾಡೋದ್ರಿಂದ ನಿದ್ದೆ ಸರಿಯಾಗಿ ಬರ್ಲಿಕ್ಕಿಲ್ಲ. ರಾತ್ರಿ ಮಲಗುವ ಮುನ್ನ ಮೊಬೈಲ್ಗಳನ್ನ ಪಕ್ಕದಲ್ಲಿ ಇಟ್ಟು ಪುಸ್ತಕ ಓದಿ ಮಲ್ಕೊಳ್ಳೋದು ಬಹಳ ಉತ್ತಮವಾಗಿರುತ್ತದೆ. ಇವರ ಒಂದು ಪರಿಹಾರ ಮಾರ್ಗದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಹತ್ತಿರದ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಗರಿಕೆ ಹುಲ್ಲನ್ನು ಅರ್ಪಣೆ ಮಾಡಿ, ಗೋಗಳಿಗೆ ಹಸಿರು ಹುಲ್ಲನ್ನು ತಿನ್ನಿಸಿ. ಇದರಿಂದ ನಿಮ್ಮ ಬುಧ ಗ್ರಹ ಗಟ್ಟಿಯಾಗುತ್ತದೆ. ಪ್ರತಿದಿನ ಓಂ ಬೂಮ್ ಬುಧಾಯ ನಮಃ ಎನ್ನುವ ಮಂತ್ರವನ್ನು ಪಠಿಸಿ. ಇದಾಗಿತ್ತು ಮಿಥುನ ರಾಶಿಯವರ ಒಂದು ತಿಂಗಳ ಮಾಸ ಭವಿಷ್ಯ. ನಿಮ್ದು ಕೂಡ ಮಿಥುನ ರಾಶಿ ಆಗಿದ್ದರೆ ಓಂ ಗಂ ಗಣಪತಿಯಾಯ ನಮಃ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಹಾಗೂ ಹೆಚ್ಚಿನ ಜನರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಇನ್ನು ನಿಮ್ಮ ಸಮಸ್ಯೆಗಳಾಗಿರ್ತಕ್ಕಂಥ ಪ್ರೀತಿ ಪ್ರೇಮದಲ್ಲಿ ತೊಂದರೆ, ಗಂಡ ಹೆಂಡತಿ ಸಮಸ್ಯೆ, ಮನೆಯಲ್ಲಿ ಆಸ್ತಿ ವಿಚಾರ, ಕೋರ್ಟ್ ಕೇಸು, ಜಾಗ ಜಮೀನು ಮತ್ತು ಆರೋಗ್ಯದ ಸಮಸ್ಯೆ, ಇದರ ಜೊತೆಗೆ ಯಾರೆಲ್ಲ ಒಂದು ಮದುವೆ ವಿಚಾರದಲ್ಲಿ ಸಮಸ್ಯೆಗಳಾಗ್ತಾ ಇದೆ, ನೇರವಾಗಿ ಬಂದು ನಮ್ಮ ವಿಳಾಸಕ್ಕೆ ಭೇಟಿ ನೀಡಿ ದೂರದ ಊರಿನವರಿಗೆ ವಿಡಿಯೋ ಕಾಲ್ ಅಥವಾ ನಾರ್ಮಲ್ ಫೋನ್ ಕಾಲ್ ಮುಖಾಂತರ ಪರಿಹಾರ ತಿಳಿಸಿಕೊಡಲಾಗುತ್ತದೆ. ಧನ್ಯವಾದಗಳು.